ಮದುವೆ ಆಗಿದೆ. ರೋಡ್ ರೋಮಿಯನ್ನು ನಂಬ್ಕೊಂಡ್ಬಿಟ್ಟು ಆಚೆ ಬಂದಿದ್ದಾಳೆ. ಗಂಡನಿಗೆ ಡೈವರ್ಸ್ ಕೊಟ್ಟು, ಗಂಡನ ಬಿಟ್ಟು. ಅದಾದ ನಂತರ ಅವನನ್ನು ನೋಡ್ಕೊಳ್ತಾನೆ, ಚೆನ್ನಾಗಿ ಇರ್ತಾನೆ ಅಂತ ಹೇಳಿ ಅಂದ್ಕೊಂಡು ಬಂದು ಈಗ ಬೀದಿಗೆ ಬಿದ್ದಿದ್ದಾಳೆ. ಕಂಕುಳಲ್ಲೊಂದು ಮಗು ಬೇರೆ. ನನಗೆ ಗಂಡ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾಳೆ. ಆ ರೋಡ್ ರೋಮಿಯೋ ಜೀವನ ನಡೆಸೋಕ್ಕಲ್ಲ, ತೀಟೆ ತೀರಿಸ್ಕೊಳ್ಳೋಕ್ಕೆ ಬಳಕೆ ಮಾಡ್ಕೊಂಡಿದ್ದ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ತುಂಬ ಕೇಸ್ಗಳು ಹಿಂಗೆ ಇದ್ದಾವೆ ನೋಡಿ. ಎರಡನೇ ಗಂಡನನ್ನ ನಂಬಿ ಕೆಟ್ಟ ಮಹಿಳೆ, ಮದುವೆಯಾಗಿ ಮಗು ಮಾಡಿ ಎಸ್ಕೇಪ್, ಹಣ ಚಿನ್ನದ ಜೊತೆಗೆ ಧನದಾಹಿ ಪರಾರಿ. ಉಂಡು ಹೋದ ಕೊಂಡು ಹೋದ ಅನ್ನೋ ಮಾತಿದೆ. ಆ ಮಾತಿನಂತೆ ಇಲ್ಲೊಬ್ಬ ಎರಡನೇ ಗಂಡ ಮದುವೆಯಾಗಿ ಜೊತೆಯಲ್ಲಿಯೇ ಇರ್ತೀನಿ ಅಂಥೇಳಿ ವಿವಾಹಿತ ಮಹಿಳೆಯನ್ನ ನಂಬಿಸಿ ಕೈಗೊಂದು ಮಗು ಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಸಾಲದ್ದಕ್ಕೆ ಆಕೆಯ ಬಳಿ ಇದ್ದಂತಹ ಹಣ ಚಿನ್ನ ಎಲ್ಲವನ್ನೂ ಕೂಡ ದೋಚಿ ಪರಾರಿಯಾಗಿದ್ದಾನೆ. ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟು ಎರಡನೇ ಗಂಡನ ಬಣ್ಣದ ಮಾತಿಗೆ ಮರುಳಾಗಿ ಮದುವೆಯಾಗಿದ್ದ ಮಹಿಳೆ ಇದೀಗ ಬೀದಿ ಪಾಲಾಗಿದ್ದಾಳೆ. ಹೆಗಲಿಗೊಂದು ಬ್ಯಾಗ್ ಹಾಕೊಂಡು ಕೈಯಲ್ಲೊಂದು ಫೋಟೋ ಹಿಡ್ಕೊಂಡು ಪೊಲೀಸ್ ಠಾಣೆಗೆ ಅಲಿತಾ ಇದ್ದಾಳೆ. ಗಂಡ ಬೇಕು ಸಾರ್ ಗಂಡ ಅಂತ ಹೇಳಿ ಪರದಾಡ್ತಿದ್ದಾಳೆ. ಪೊಲೀಸರಿಗೆ ದೂರು ಕೊಡೋದಕ್ಕೆ ಹೋದ್ರು ಯಾರೂ ನನ್ನ ದೂರು ಸ್ವೀಕರಿಸ್ತಿಲ್ಲ ಅಂತ ಹೇಳಿ ಅಳಲನ್ನು ತೋಡ್ಕೊಂಡಿದ್ದಾಳೆ. ಬಾಳ ಕೊಡ್ತೀನಿ ಅಂತ ಕೈಗೊಂದು ಮಗು ಕೊಟ್ಟ, ಹಣ ಚಿನ್ನ ಎಲ್ಲ ಅಡವಿಟ್ಟು ಬೀದಿಗೆ ಬಿಟ್ಟ. ಇಬ್ಬರು ಮಕ್ಕಳ ಜೊತೆಗೆ ಮಹಿಳೆಯ ಅಲೆದಾಟ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಆಸಾಮಿಯ ಹೆಸರು ಮೋಹನ್ ರಾಜ್. ಬನಶಂಕರಿಯ ನಿವಾಸಿ ಈತ. ಮದುವೆಯಾಗಿದ್ದ ಮಹಿಳೆ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದ. 2021ರಲ್ಲಿ ಗಂಡನಿಂದ ವಿಚ್ಛೇದನ ಕೊಡಿಸಿ 2022ರಲ್ಲಿ ಬಾಳು ಕೊಡ್ತೀನಿ, ನಿನ್ನ ಬದುಕನ್ನ ಬಂಗಾರ ಮಾಡಿಬಿಡ್ತೀನಿ ಅಂತ ಹೇಳಿ ಎರಡನೇ ಮದುವೆ ಆಗಿರ್ತಾನೆ. ಸಾಲದ್ದಕ್ಕೆ ದಂಪತಿಗೆ 2023ರಲ್ಲಿ ಒಂದು ಹೆಣ್ಣು ಮಗು ಕೂಡ ಹುಟ್ಟುತ್ತೆ. ಮೊದಲನೇ ಗಂಡನಿಗೆ ಒಂದು ಹೆಣ್ಣು ಮಗು ಕೂಡ ಇದ್ದು, ಆ ಮಗುವು ಕೂಡ ಇವರಿಬ್ಬರ ಜೊತೆಯಲ್ಲಿಯೇ ಇತ್ತು. ನಾವೊಂದು ಸಪರೇಟ್ ಮನೆ ಮಾಡ್ಕೊಳ್ಳೋಣ ಅಂಥೇಳಿ ಮಹಿಳೆಗೆ ಆಸೆ ಹುಟ್ಟಿಸಿ ಕಿಲಾಡಿ ಆಸಾಮಿ ಆಕೆಯ ಚಿನ್ನಾಭರಣವನ್ನೆಲ್ಲ ಅಡವಿಟ್ಟು ಲೋನ್ ತೆಗೆಸಿದ್ದ. ಮಹಿಳೆಯಿಂದ 36 ಲಕ್ಷ ರೂಪಾಯಿ ಹಣ ಪಡೆದಿದ್ದಂತೆ. ಆದ್ರೆ 2025ರಿಂದ ಮನೆ ಬಿಟ್ಟು ಹೋದವನು ಮಹಿಳೆ ಕಡೆ ಮುಖ ಮಾಡಿಲ್ವಂತೆ. ನ್ಯಾಯ ಕೇಳಲು ಹೋದ್ರೆ ಹಲ್ಲೆ ಮಾಡ್ತಾನೆ ಅಂತ ಹೇಳಿ ಮಹಿಳೆ ಆರೋಪಿಸ್ತಿದ್ದಾಳೆ. ಇನ್ನು ಬನಶಂಕರಿ ಪೊಲೀಸ್ ಠಾಣೆಗೆ 4 ಬಾರಿ ದೂರು ಕೊಟ್ಟರು ಕೂಡ ಪ್ರಯೋಜನವಾಗಿಲ್ವಂತೆ. ನನ್ನನ್ನೇ ಹೆದರಿಸಿ ಕಳಿಸ್ತಾನೆ ಅಂತ ಹೇಳಿ ಮಹಿಳೆ ಅಳ್ತಿದ್ದಾಳೆ. ಡಿವೋರ್ಸ್ ಆಗಿ ಎಲ್ಲ ಗೊತ್ತಾಗಿನೇ ಮಾಡಿದ್ದು. ಫಸ್ಟ್ ಆಫ್ ಆಲ್ ಇವನೇ ಡಿವೋರ್ಸ್ ಮಾಡಿಸಿದ್ದು ಸರ್. ಡಿವೋರ್ಸ್ ಆಗಿ ಮದುವೆ ಆಯಿತು, ಒಂದು ಹೆಣ್ಣು ಮಗುನೂ ಇದೆ ಸರ್. ಹಿಂಗೆ ಮಗುಗೆ ತಂದೆ ಬೇಕು ಅಂತ ಅಷ್ಟೇ ಸರ್. ನನಗೆ ಇನ್ನೇನು ಅವ್ನು ದುಡ್ಡು ಬೇಕು ಇಲ್ಲ, ಅದೆಲ್ಲ ಮೈಂಡಲ್ಲಿ ಇಲ್ಲ ಸರ್. ನನಗಿರೋದು ಒಂದು ಹೆಣ್ಣು ಮಗು. ನನ್ನ ಹೆಣ್ಣು ಮಗು ಲೈಫ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಮಾತ್ರ ಹೋರಾಡ್ತಾ ಇದ್ದೀನಿ. ಇವ್ನು ನೋಡಿದ್ರೆ ರೌಡಿಗಳನ್ನ ಜೊತೆಲಿ ಹಟ್ಕೊಂಡು ರೋಡ್ಗಳೆಲ್ಲ ಹೊಡಿತಾನೆ ಸರ್. ನಿನ್ನ ಸಾಯಿಸ್ಬಿಡ್ತೀನಿ, ಆ ಮಗುನ ಹಿಡ್ಕೊಂಡು ಆಟ ಆಡ್ತಾ ಇದೆಯಾ, ಆ ಮಗುನು ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾ ಇದ್ದಾರೆ ಸರ್. ಗಂಡ ಮೋಹನ್ ರಾಜ್ಗೆ ಸಾಕಷ್ಟು ಯುವತಿಯರ ಜೊತೆಗೆ ಸಂಬಂಧ ಇದೆಯಂತೆ. ಅವರ ಜೊತೆಗಿನ ಫೋಟೋ ಮೊಬೈಲ್ನಲ್ಲಿ ಮಹಿಳೆ ನೋಡಿದ್ದು, ವಾಟ್ಸಾಪ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅಶ್ಲೀಲ ಚಾಟ್ ನೋಡಿ ಶಾಕ್ ಆಗಿದ್ದಾಳಂತೆ. ಅಷ್ಟೇ ಅಲ್ಲದೆ ಹೆಣ್ಣು ಮಗು ಹಾಗೂ ನನ್ನ ಮೊದಲ ಪತಿ ಮಗುವಿಗೂ ಕೂಡ ಹೊಡೆಯೋದಲ್ಲದೆ ಮದುವೆಗೂ ಮುಂಚೆ ಹಾಗೂ ನಂತರ ಕೂಡ ಅಬಾರ್ಷನ್ ಮಾಡಿಸಿದಾನೆ ಅಂಥೇಳಿ ಮಹಿಳೆ ಆರೋಪಿಸ್ತಿದ್ದಾಳೆ. ಅವನಿಗೆ ಸ್ವಲ್ಪ ಹುಡುಗಿ ರುಚಿ ಜಾಸ್ತಿ ಇದೆ ಸರ್. ಅವನಿಗೆ ಮಾತು ಮುಂಚೆ ಬ್ಲಾಕ್ ಮೇಲ್ ಮಾಡೋದು, ಕುಡ್ಕೊಂಡು ಬಂದು ಗಲಾಟೆ ಮಾಡೋದು, ತುಂಬಾ ಹಿಂಸೆ ಮಾಡೋದು, ಹಿಂಗೆಲ್ಲ ಮಾಡೋನು. ಈಗ ನೋಡಿದ್ರೆ ಇನ್ನೊಂದು ಹುಡುಗಿ ಜೊತೆ ಸುತ್ತಾ ಇದ್ದಾನೆ. ನನ್ನ ಗಂಡ ಕಾಣಿಸ್ತಾ ಇಲ್ಲ, ಮನೆಯಲ್ಲೆಲ್ಲ ದೋಚ್ಕೊಂಡು ಹೋಗಿದ್ದಾನೆ. ಮಗುಗೆ ಹಾಲ್ಗೂ ದುಡ್ಡಿಲ್ಲ. ತುಂಬಾ ಕಷ್ಟದಲ್ಲಿದ್ದೀನಿ. ನನ್ನ ಗಂಡನ ಹುಡ್ಕೊಂಡು ಹೋದೆ, ಮಗುಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅವ್ರ ಮನೆ ಹತ್ರ ಎಲ್ಲ ಹೋಗೋ ರೈಟ್ಸ್ ಇಲ್ಲಮ್ಮ ನಿನಗೆ, ಹಂಗೆ ಹಿಂಗೆ ಅಂತೆಲ್ಲ ಬೈದ್ರು. ಇಲ್ಲ ಸರ್, ನನ್ನ ಗಂಡ ಅವನು, ಅವ್ರ ನಮ್ಮ ಅತ್ತೆ ಮಾವ. ಆದ್ರೂ ಪೊಲೀಸರು ಕನಿಕರ ಇಲ್ದಿರ ನೀನು ಪಕ್ಕ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಗು, ಮಹಿಳಾ ಸ್ಟೇಷನಲ್ಲಿ, ಇಲ್ಲಿ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ರು. ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಟ್ನಲ್ಲಿ ಎರಡನೇ ವ್ಯಕ್ತಿಯನ್ನ ನಂಬಿ ಮೊದಲ ಪತಿಯಿಂದ ದೂರವಾದ ತಪ್ಪಿಗೆ ಮಹಿಳೆ ಈಗ 2 ಮಕ್ಕಳ ಜೊತೆಗೆ ಬೀದಿಗೆ ಬಿದ್ದಿದ್ದಾಳೆ. ನ್ಯಾಯ ಕೊಡಿಸಬೇಕಾದ ಪೊಲೀಸರು ಕೂಡ ಅಸಹಾಯಕರಂತೆ ವರ್ತಿಸ್ತಿರೋದು ಮಹಿಳೆಗೆ ದಿಕ್ಕು ತೋಚದಂತಹ ಪರಿಸ್ಥಿತಿ ತಂದಿಟ್ಟಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.